ರಾಜ್ಯದ ಮಹಿಳೆಯರೇ ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಿ. ಫ್ರೀ ಅಂತ ರಾಜ್ಯ ಸುತ್ತುತ್ತಾ ಇದ್ರೆ ನಿಮಗೆ ಶೀಘ್ರದಲ್ಲೇ ಶಾಕ್ ಗ್ಯಾರಂಟಿ. ಶೀಘ್ರದಲ್ಲೇ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆಯಲ್ಲೂ ಪರಿಷ್ಕರಣೆ. ಯಾವ ರೀತಿಯಾಗಿ ಪರಿಷ್ಕರಣೆಯನ್ನ ಮಾಡಲಾಗುತ್ತೆ, ಈ ಸುದ್ದಿಯನ್ನ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗತ್ತೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಶಕ್ತಿ ಯೋಜನೆಯ ಶಾಕಿಂಗ್ ನ್ಯೂಸ್. ಗ್ಯಾರಂಟಿ ನ್ಯೂಸ್ಗೆ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದಲೇ ಸಿಕ್ಕಿದೆ ಮಾಹಿತಿ. ನಾರಿಯರಿಗೆ ಅನುಕೂಲವಾಗ್ತಾ ಇದ್ದಂತಹ ಶಕ್ತಿ ಯೋಜನೆಯಲ್ಲಿ ಮಾರ್ಪಾಡು. 550 ಕೋಟಿ ಮಹಿಳೆಯರು ಲಾಭ ಪಡೆದಿದ್ದಂತಹ ಯೋಜನೆಯಲ್ಲಿ ಪರಿಷ್ಕರಣೆಯನ್ನ ಮಾಡಲಾಗ್ತಾ ಇದೆ. ಈಗ ಆರಾಮಾಗಿ ಎಲ್ಲರೂ ಕೂಡ ಫ್ರೀ ಆಗಿದೆ ಅಂತ ಹೇಳಿ ಸಾಕಷ್ಟು ಸುತ್ತಾಟವನ್ನು ನಡೆಸ್ತಾ ಇದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಾಗ್ತಾ ಇದ್ರು ಕೂಡ ಯಾರು ಕೂಡ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಮಹಿಳೆಯರು. ನಮಗೆ ನಾವು ಸುತ್ತಾಡಬೇಕು, ನಾವು ಹೆಂಗಿದ್ರು ಫ್ರೀ ಆಗಿದೆ ಬಸ್ಸು, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಆ ಊರು ಈ ಊರು, ಆ ದೇವಸ್ಥಾನ ಈ ದೇವಸ್ಥಾನ, ಆ ಪ್ರದೇಶ ಈ ಪ್ರದೇಶ ಅಂದ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಪಾಪ ಮಹಿಳೆಯರು. ಈಗ ಇದಾದ ನಂತರ ನೋಡಿ ನೆಕ್ಸ್ಟ್ ವರ್ಷನ್ ಶುರು ಆಗತ್ತೆ, ಪರಿಷ್ಕರಣೆ ಆಗತ್ತೆ. ಯಾವ ರೀತಿಯಾದಂತಹ ಪರಿಷ್ಕರಣೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಬಡವರಿಗಾಗಿ ತಂದಂತಹ ಸ್ಕೀಮ್ನಲ್ಲಿ ಶ್ರೀಮಂತರೇ ಹೆಚ್ಚು ಫಲಾನುಭವಿಗಳಂತೆ. ನೋಡಿ, ಲಕ್ಷ ಲಕ್ಷ ಆದಾಯ ಗಳಿಸುವವರಿಂದಲೂ ಬಸ್ಗಳಲ್ಲಿ ಉಚಿತ ಪ್ರಯಾಣ ಮಾಡ್ತಾ ಇದ್ದಾರೆ. ಇದೀಗ ಕಾಂಗ್ರೆಸ್ ಮುಖಂಡರಿಂದಲೇ ಶಕ್ತಿ ಯೋಜನೆ ಪರಿಷ್ಕರಣೆಗೆ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ಅನ್ನಭಾಗ್ಯ ಯೋಜನೆಯನ್ನ ಪರಿಷ್ಕರಣೆ ಮಾಡಿದೆ ಸರ್ಕಾರ. ಸೊ ಹಾಗಾಗಿ ಸರ್ಕಾರದ ಬೊಕ್ಕಸಕ್ಕೆ ಯಾವ ರೀತಿಯಾಗಿ ನಷ್ಟ ಆಗ್ತಾ ಇದೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಸೊ ಹಾಗಾಗಿ ಅನ್ನಭಾಗ್ಯ ಯೋಜನೆ ಪರಿಷ್ಕರಣೆಯಿಂದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ಉಳಿಕೆಯಾಗಿದೆ. ಅನ್ನಭಾಗ್ಯ ಮಾದರಿಯಲ್ಲೇ ಶಕ್ತಿ ಯೋಜನೆ ಪರಿಷ್ಕರಣೆಗೆ ಸರ್ಕಾರ ಮುಂದಾಗ್ತಾ ಇದೆ. ಬಿಎಂಟಿಸಿಗಿಂತ ಉಳಿದ 3 ನಿಗಮಗಳಲ್ಲಿ ಶ್ರೀಮಂತ ಮಹಿಳೆಯರು ಹೆಚ್ಚು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಆರ್ಥಿಕ ನಷ್ಟವನ್ನ ಸರಿದೂಗಿಸುವ ನಿಟ್ಟಿನಲ್ಲಿ ಇದೀಗ ಶಕ್ತಿ ಯೋಜನೆ ಪರಿಷ್ಕರಣೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರದಿಂದ ಸಿಎಂಗೆ ಶಕ್ತಿ ಯೋಜನೆ ಪರಿಷ್ಕರಿಸುವಂತೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಈಗ ನೋಡಿ, KSRTC ಮತ್ತು KKRTC, NWRTC ಎಲ್ಲರೂ ಕೂಡ ಆರಾಮಾಗಿ ಈ ಒಂದು ಫ್ರೀ ಯೋಜನೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಸೊ ಅದನ್ನು ಪರಿಷ್ಕರಣೆ ಮಾಡಿ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಉಲ್ಲಾಸ್, ಮೆಟ್ರೋ ಬ್ಯೂರೋ ಹೆಡ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಶಕ್ತಿ ಯೋಜನೆಯಿಂದ ಸಾಕಷ್ಟು ಉಪಯೋಗಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಮನೆಯಲ್ಲೇ ಕೂತ್ಕೊಂಡಿದ್ದಂತಹ ಮಹಿಳೆಯರು ಈಗ ಸುತ್ತಾಟ ಮಾಡೋದಕ್ಕೂ ಕೂಡ ಹೊರಡ್ತಾ ಇದ್ದಾರೆ. ಕಳೆದ 2 ವರ್ಷದಿಂದಲೂ 2.5 ವರ್ಷದಿಂದಲೂ ಈಗ ಇದಕ್ಕೆ ಪರಿಷ್ಕರಣೆ ತೆಗೆದುಕೊಂಡು ಬರಬೇಕು ಅನ್ನುವಂತಹ ಪತ್ರವನ್ನು ಬರೆಯಲಾಗಿದೆ. ಸೊ ಯಾವ ರೀತಿಯಾಗಿ ಬದಲಾವಣೆ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತ ಹೇಳಿ? ರಮ್ಯಾ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಜಾರಿಗೆ ತಂದಂತಹ ಮೊದಲ ಯೋಜನೆ ಅಂತಂದರೆ ಶಕ್ತಿ ಯೋಜನೆ. ಅಂದರೆ ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನು ಇಡೀ ರಾಜ್ಯಾದ್ಯಂತ ಮಾಡ್ಬೋದು ಅನ್ನುವಂತಹ ಒಂದು ಈ ಯೋಜನೆಯ ಉದ್ದೇಶ. ಯಾವಾಗ ಈ ಯೋಜನೆ ಜಾರಿಗೆ ತರುವಂಥ ಕೆಲಸ ಆಯಿತು, ನಿರೀಕ್ಷೆಗೂ ಮೀರಿ ಯಶಸ್ವಿ ಆಯಿತು. ಈಗಾಗಲೇ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ 550 ಕೋಟಿ ಮಹಿಳೆಯರು ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊಂಡಿದ್ದಾರೆ. ಆದರೆ ದಿನದಿಂದ ದಿನಕ್ಕೆ ಬಸ್ಗಳಲ್ಲಿ ಓಡಾಟ ಮಾಡುವಂತಹ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಿದೆ. ಇದು ಒಂದು ಕಡೆ ನಿಗಮಗಳಿಗೆ ಆದಾಯ ಹೆಚ್ಚು ಬರ್ತಾ ಇದ್ರೆ, ಮತ್ತೊಂದು ಭಾಗಗಳಲ್ಲಿ ಸರ್ಕಾರಕ್ಕೂ ಕೂಡ ಆರ್ಥಿಕವಾದಂತಹ ಹೊರೆ ಆಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿನೂ ಕೂಡ ಸಿಗ್ತದೆ. ಹೀಗಾಗಿ ಈ ಹಿಂದೆ ಅನ್ನಭಾಗ್ಯ ಯೋಜನೆಯನ್ನು ಒಂದಷ್ಟು ಪರಿಷ್ಕರಣೆ ಮಾಡುವಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಅದೇ ಒಂದು ಮಾದರಿಯಲ್ಲಿ ಇದೀಗ ಶಕ್ತಿ ಯೋಜನೆಯನ್ನು ಕೂಡ ಮಾರ್ಪಾಡನ್ನು ಮಾಡಬೇಕು, ಒಂದಷ್ಟು ಪರಿಷ್ಕರಣೆಯನ್ನು ಮಾಡಬೇಕು ಅನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇದೆ. ಯಾಕೆಂತಂದ್ರೆ ಬಡ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಉಚಿತವಾದಂಥ ಒಂದು ಪ್ರಯಾಣಕ್ಕೆ ರಾಜ್ಯ ಸರ್ಕಾರ ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು. ಆದರೆ ಲಕ್ಷ ಲಕ್ಷ ವೇತನವನ್ನ ಪಡಿತಾರೆ, ಲಕ್ಷ ಲಕ್ಷ ತೆರಿಗೆಯನ್ನ ಕಟ್ತಾರೆ. ಅಂತಹ ಮಹಿಳೆಯರು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಉಚಿತವಾಗಿ ಪ್ರಯಾಣವನ್ನ ಮಾಡ್ತಾರೆ ಅನ್ನುವಂಥದ್ದು. BMTCಯನ್ನು ಹೊರತುಪಡಿಸಿದ್ರೆ ಉಳಿದಂತಹ 3 ಕಾರ್ಪೊರೇಷನ್, ವಾಯುವ್ಯ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಹಾಗೆಯೇ KSRTC, ಈ 3 ನಿಗಮಗಳಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಲಕ್ಷ ಲಕ್ಷ ಹಣ ಆದಾಯವನ್ನು ಪಡೆಯುವಂಥದ್ದಾಗಿರ್ಬೋದು ಅಥವಾ ತೆರಿಗೆಯನ್ನು ಕಟ್ತಾ ಇರುವಂತಹ ಮಹಿಳೆಯರು ಈ ಒಂದು 3 ನಿಗಮಗಳಲ್ಲಿ ಹೆಚ್ಚು ಪ್ರಯಾಣವನ್ನು ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿನೂ ಕೂಡ ಸಾರಿಗೆ ಇಲಾಖೆಗೆ ಸಿಕ್ಕಿದೆ. ಹಾಗಾಗಿ ಕಾಂಗ್ರೆಸ್ನ ಒಂದಷ್ಟು ಶಾಸಕರು CMಗೆ ಮನವಿಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದ್ರೆ
ನಾವು ಯಾವ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯನ್ನು ಪರಿಷ್ಕರಣೆ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಒಂದಷ್ಟು ಆದಾಯವನ್ನು ತಂದುಕೊಡುವಂಥ ಕೆಲಸ ಆಯಿತು. ಜೊತೆಗೆ ನಾವು ಯಾರು ಅನಧಿಕೃತವಾಗಿ ಅನ್ನಭಾಗ್ಯ ಯೋಜನೆಯನ್ನು ಯಾರು ಪಡ್ಕೊಳ್ತಾರೆ, ಲಾಭವನ್ನು ಪಡ್ಕೊಳ್ತಾ ಇದ್ರು, ಅದನ್ನು ಕೂಡ ನಾವು ಕಡಿವಾಣ ಹಾಕುವಂಥ ಕೆಲಸ ಆಯಿತು. ಅದೇ ಒಂದು ಮಾದರಿಯಲ್ಲಿ ಶಕ್ತಿ ಯೋಜನೆಯನ್ನು ಕೂಡ ಮಾರ್ಪಾಟನ್ನು ಮಾಡಬೇಕು, ಪರಿಷ್ಕರಣೆಯನ್ನು ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು CMಗೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಸೊ ಶೀಘ್ರದಲ್ಲಿಂದ ಶಕ್ತಿ ಯೋಜನೆ ಕೂಡ ಪರಿಷ್ಕರಣೆ ಆಗುವಂಥ ಸಾಧ್ಯತೆಗಳು ಇದಾವೆ ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.